ವೆಜಿಟೇಬಲ್ ಫ್ರೈ ಈಸ್ ಎ ಬೆಸ್ಟ್ ಓವರಾಲ್ ದ ಬೆಸ್ಟ್ ಫುಡ್ ಅಂತ ಹೇಳ್ಬೋದು. ಸೊ ಇದು ಹೇರ್ಸಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಮಗೆ ಹೇಳ್ತೀನಿ. ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಚಂದ್ರಿಕಾ ಹೇರ್ಲಾಕ್ಸ್. ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರೋಟೀನ್ ಫುಡ್ನ, ಹೈ ಪ್ರೋಟೀನ್ ಇರೋ ಫುಡ್ನ ಯಾವ ಥರ ತೊಗೋತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಸುಮ್ಮನೆ ಶಾರ್ಟ್ ವೀಡಿಯೋನ ಹಾಕ್ತಾ ಇದ್ದೀನಿ. ಹಾಗೆ ಅದಾದಮೇಲೆ ಕ್ವಶನ್ ಆ್ಯಂಡ್ ಆನ್ಸರು ನನಗೆ ತುಂಬ ಜನ ಕಮೆಂಟ್ ಮಾಡ್ತೀರಾ, ಅದಕ್ಕೆ ಸಿಂಗಲ್ ಆಗಿ ನಾನು ಆನ್ಸರ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟು ನಾನಿವತ್ತು ವೆಜಿಟೇಬಲ್ ಫ್ರೈನ ಮಾಡ್ಕೊಂಡಿದ್ದೆ. ಸೊ ಇದರಲ್ಲಿ ಏನೇನೆಲ್ಲ ಹಾಕಿದ್ದೀನಿ ಅಂದರೆ ಪನ್ನೀರು, ಹಾಗೆ ಆಲ್ ವೆಜಿಟೇಬಲ್ಸ್ ಏನೇನಿದೆ ಮನೇಲಿ ಎಲ್ಲ ಥರ ವೆಜಿಟೇಬಲ್ಸ್ನ ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವತ್ತು ಟಿಫನ್ಗೆ ಎಲ್ಲರೂ ಕೂಡ ಇದನ್ನೇ ತೊಗೋತಾ ಇದ್ದೀವಿ. ಸೊ ಎಲ್ಲ ಮನೆಯಲ್ಲೇ ಮಕ್ಕಳು ಏನು ವೆಜಿಟೇಬಲ್ಸ್ ಅಂದರೆ ಇಷ್ಟಪಡಲ್ಲ. ನನ್ನ ಮನೇಲಿ ನನ್ನ ಮಗಂಗೆ ವೆಜಿಟೇಬಲ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ನೋಡಿ, ಪನ್ನೀರು, ಬ್ರೋಕಲಿ, ಹಾಗೆ ಕ್ಯಾರೆಟು, ಬೀನ್ಸು ಇದೆಲ್ಲ ಮತ್ತು ಕ್ಯಾಪ್ಸಿಕಮ್ ಇದೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರೋದು. ಈ ಥರ ಫುಡ್ನ ನೀವು ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ನೀವು ತೊಗೊಳೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಒಂದು ಬೆನಿಫಿಟ್ ಹೇಳ್ತೀನಿ, ಏನಪ್ಪ ಅಂದರೆ ನಾನು ನಿಮಗೆ ಬೇಕಿದ್ರೆ ಗೂಗಲ್ ಸರ್ಚ್ ಮಾಡಿ, ನಾನು ನಿಮಗೆ ಸರ್ಚ್ ಮಾಡಿ ಒಂದು ಇದನ್ನು ಕ್ಯಾಪ್ಷನಲ್ಲಿ ಇದನ್ನು ಕೂಡ ಹಾಕ್ತೀನಿ ನೋಡಿ. ಪನ್ನೀರನ್ನ ತಿನ್ನೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಹೇರ್ ಫಾಲ್ ಅನ್ನೋಕ್ಕಿಂತ ಡ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕಮ್ಮಿ ಆಗುತ್ತೆ. ಹಾಗೆ ಬ್ರೋಕಲಿ ತಿನ್ನೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ. ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಇದೆ ಅಂದರೆ ಬ್ರೇಕೇಜಸ್ ಇರುತ್ತಲ್ಲ ಎಲ್ಲ ಹೋಗುತ್ತೆ, ಥಿಕ್ನೆಸ್ ಆಗುತ್ತೆ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ, ಯಾಕೆ ಸ್ಕಾಲ್ಪ್ ಹೆಲ್ತ್ ಚೆನ್ನಾಗಾಗುತ್ತೆ. ಸೊ ಬ್ರೋಕಲಿ ಒಂದು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ನೀವು ಇದನ್ನು ಫಾಲೋ ಮಾಡ್ಬೋದು. ಎಲ್ಲರ ಮನೆಯಲ್ಲೇ ಆರಾಮಾಗಿ ಸಂತೆ ಅಂತ ಹೇಳ್ತೀವಿ ನಮ್ಮ ಕಡೆ. ನೀವು ಮಾರ್ಕೆಟಿಗೆ ಹೋದಾಗ ಇವೆಲ್ಲ ತರಕಾರಿ ತಂದಾಗ ಒನ್ ಡೇ ಇದನ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಒನ್ ಟೈಮ್ ಬ್ರೇಕ್ಫಾಸ್ಟ್ನ ಮಾಡ್ಕೋಬಹುದು. ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು ಶಾಂಪು ಯಾವುದು ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರೆ, ಶಾಂಪ್ನ ನಾನು ಬಂದ್ಬಿಟ್ಟು ಡವ್ ಹೇರ್ ರೆಸ್ಕ್ಯೂ ಶಾಂಪುನ ಯೂಸ್ ಮಾಡ್ತೀನಿ. ಈ ಶಾಂಪು ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ತುಂಬ ಒಂದು 98% ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಸೊ ನನಗೆ ಅದು ಶಾಂಪು ಒಳ್ಳೆ ಕಂಫರ್ಟಾಗಿ ನನಗೆ ಯಾವಾಗಲಿಂದ ಅದೇ ಯೂಸ್ ಮಾಡ್ತಾ ಬಂದಿದ್ದೀನಿ. ಸೊ ಅದು ಕಂಫರ್ಟ್ ಆಗಿದೆ ನನಗೆ. ಸೊ ನೀವು ಕಂಡೀಷನರ್ ಯಾವ್ದು ಯೂಸ್ ಮಾಡ್ತೀರಾ ಅಂತ ಸೆಕೆಂಡ್ ಒನ್ ಬಂದು ಕಂಡೀಷನರ್ ಬಂದ್ಬಿಟ್ಟು ನಾನು ಡವ್ ಶಾಂಪ್ದೇ ಕಂಡೀಷನರ್ ಯೂಸ್ ಮಾಡ್ತೀನಿ. ಬಟ್ ಹೋಮ್ ಮೇಡ್ ಜಾಸ್ತಿ ಮಾಡೋದು. ಹೋಮ್ ಮೇಡ್ ಯಾವುದಪ್ಪ ಅಂದರೆ ಅಗಸೆ ಬೀಜದ್ದು. ಸೊ ಇದ್ರ ವಿಡಿಯೋ ಸಿಂಗಲ್ ವಿಡಿಯೋ ಇದೆ, ತುಂಬ ಲಾಂಗ್ ಇದರಲ್ಲಿದೆ. ಬೇಕು ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ನಾನು ಅಪ್ಲೈ ಮಾಡುವಾಗ ಅದನ್ನ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಆಯಿಲ್ ಯೂಸ್ ಮಾಡ್ತೀರಾ ಅಂದರೆ, ನಾನು ಬಂದ್ಬಿಟ್ಟು ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ಯಾವುದೇ ಅಂಗಡಿಯಲ್ಲಿ ಬೈ ಮಾಡಿರೋದಲ್ಲ. ಸೊ ಅದಕ್ಕೆ ನಾನು ಹರ್ಬ್ಸ್ನ ಆ್ಯಡ್ ಮಾಡ್ತೀನಿ. ಒಂದೊಂದು ಸಾರಿ ದಾಸವಾಳದ ಹೂವು ಆಗಿರ್ಬೋದು, ಹಾಗೆ ಮತ್ತು ಇಲ್ಲಿಗೆ ನಾನು ಹರ್ಬ್ಸ್ನ ಆ್ಯಡ್ ಮಾಡ್ತೀನಿ. ಈಗ ದಾಸವಾಳದ ಎಲೆ ಇರ್ಬೋದು, ದಾಸವಾಳದ ಹೂವು ಆಗಿರ್ಬೋದು, ಹಾಗೆ ಲಾವಂಚ ಬೇರು, ಹಾಗೆ ಕರಿಬೇವಿನ ಎಲೆ, ಹಾಗೆ ಆಮ್ಲ, ಈ ಥರದ ಹರ್ಬ್ಸ್ ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಬಿಟ್ಟು ನಾನು ಹೇರ್ಗೆ ಅಪ್ಲೈ ಮಾಡೋದು. ಇದು ಕೂಡ ಸಪ್ರೇಟಾಗಿ ವಿಡಿಯೋ ಇದೆ. ಓದಕ್ಕಂದ 1 ನಿಮಿಷ ಬಂದೆ, ಓಕೆನಾ? ಇಷ್ಟೆಲ್ಲ ಆ್ಯಡ್ ಮಾಡಿಬಿಟ್ಟು ಮಾಡ್ತೀನಿ. ಇದು ಬಂದ್ಬಿಟ್ಟು ನನ್ನ ಕ್ವಶನ್ಗೆ ಆನ್ಸರ್. ಈಗ ಲಾಸ್ಟ್ ಅಂತ ಏನಪ್ಪ ಅಂತಂದರೆ, ಲೈಫ್ ಸ್ಟೈಲು, ಬಿಳಿ ಕೂದಲಿಗೆ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಒಬ್ರು ಕಮೆಂಟ್ ಮಾಡಿದರು. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ, ಬಿಳಿ ಕೂದಲಿಗೆ ಬೂಸ್ಟಿಂಗ್ ಇಂಟೇಕ್ ಜಾಸ್ತಿ ಇರಬೇಕು. ಅಂದರೆ ಈಗ ನಾವು ಓರಲಿ ವಿಟಮಿನ್ B12, ಐರನ್ನು, ಹಾಗೆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು. ಮತ್ತು ಏನಪ್ಪ ಆಂಟಿ ಆಕ್ಸಿಡೆಂಟ್ ಇರೋವಂಥ ಥಿಂಗ್ಸ್ನ ನಾವು ತೊಗೋಬೇಕಾಗುತ್ತೆ. ಇನ್ನೂ ಏನಪ್ಪ ಅಂದರೆ ಯೋಗ ಮೆಡಿಟೇಷನ್ ಎಲ್ಲ ಮಾಡಬೇಕಾಗುತ್ತೆ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕು ಅಂತಂದರೆ. ಹಾಗೆ ಯಾರಾದರೂ ಸ್ಮೋಕಿಂಗ್ ಏನಾದರೂ ಮಾಡ್ತಾಯಿದ್ರೆ ಸ್ಮೋಕಿಂಗ್ನ ಕ್ವಿಟ್ ಮಾಡಬೇಕಾಗುತ್ತೆ. ಇದು ಬಂದ್ಬಿಟ್ಟು ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೋಬೇಕಾಗಿರೋದು. ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕಾಲ್ಪ್ ಹೆಲ್ತ್ ಚೆನ್ನಾಗಿರಬೇಕು. ಸ್ಕಾಲ್ಪ್ ಹೆಲ್ತ್ ಚೆನ್ನಾಗಿರ್ಬೇಕಪ್ಪ ಅಂದರೆ ನಾರ್ಮಲಿ ಕೊಕೊನಟ್ ಆಯಿಲ್, ಪ್ಯೂರ್ ಕೊಕೊನಟ್ ಆಯಿಲ್ನ ಯೂಸ್ ಮಾಡಬೇಕು. ಅದಕ್ಕೆ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಹಾಗೆ ಕರಿಬೇವಿನ ಎಲೆ, ಆಮ್ಲ, ಈಗ ನಾವು ಏನು ಹರ್ಬ್ಸ್ ಅಂತ ಹೇಳ್ತೀನೋ ಅದನ್ನು ನಾವು ಯೂಸ್ ಮಾಡೋದ್ರಿಂದ ವೈಟ್ ಹೇರ್ನ ನಾವು ಆರಾಮಾಗಿ ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಬಂದ್ಬಿಟ್ಟು ಇವತ್ತಿನ ಕ್ವಶನ್ಗೆ ಆನ್ಸರು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ದರೆ ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.